Hi all, welcome back to The Explores. நான் இப்போ எங்கே இருக்கேன்னு பார்த்தீங்கன்னா வாசவி த அமிர்தஸ் ஸ்டோர் ஜெயநகர் 4th blockல தான் இந்த ஸ்டோர் லான்ச் ஆயிருக்கு. இந்த ஸ்டோர் லான்ச் ஆகி 4 months ஆச்சுன்னு சொன்னாங்க. ஸோ இதை எக்ஸ்ப்ளோர் பண்ணுறதுக்காக நான் வந்திருக்கேன் ஃப்ரெண்ட்ஸ். நீங்களும் வாங்க என்னோட சேர்ந்து எக்ஸ்ப்ளோர் பண்ணலாம். உங்கள் பேர் சொல்லுங்கள். கோமலா. ஸோ கோமலா சிஸ்டர் தான் வந்து எங்களை வந்து அசிஸ்ட் பண்ண போகிறாங்க. ஸோ எனக்கான டவுட்ஸ் எல்லாமே வந்து இவங்க தான் எனக்கு கிளாரிஃபை பண்ண போகிறாங்க. வாங்க நீங்களும் எங்களோட சேர்ந்து பாருங்கள். ಸಿಸ್ಟರ್ ಸೊಲ್ಲಂಗ ಸಿಸ್ಟರ್ ಬಂದು ನಿಮಗೆ ಸ್ವರಸ್ಕಿ ಸ್ಟೋನ್ಸ್ ಬರುತ್ತೆ ಮತ್ತೆ ನಿಮಗೆ 92.5 ಸಿಲ್ವರ್ ಇರುತ್ತೆ ಆಯ್ತಾ. ಇದು ಬಂದು ಯುರೋಪಿಯನ್ ಕಂಟ್ರೀಸ್ ಯೂಸ್ ಮಾಡ್ತಾರೆ. ಸೇಮ್ ಡೈಮಂಡ್ ಕಾನ್ಸೆಪ್ಟ್ ಬರುತ್ತೆ ಬಟ್ ಕಲರ್ ಕ್ಲಾರಿಟಿ ವೈಸ್ ಅಲ್ಲಿ. ಇದರಲ್ಲಿ ಬಂದು ನಿಮಗೆ ಇಯರಿಂಗ್ಸ್ ಬರುತ್ತೆ, ಬ್ರೇಸ್ಲೆಟ್ ಬರುತ್ತೆ, ಮತ್ತೆ ಬ್ಯಾಂಗಲ್ ಬರುತ್ತೆ, ಮತ್ತೆ ಸೆಟ್ ವೈಸ್ ಬರುತ್ತೆ ಮ್ಯಾಮ್. ಫಿಂಗರಿಂಗ್ ಬರುತ್ತೆ. ಸೊ ಸೆಟ್ ಎವ್ರಿಥಿಂಗ್, ನೆಕ್ ಪೀಸ್, ಇಯರಿಂಗ್, ಬ್ಯಾಂಗಲ್ಸ್, ಬ್ರೇಸ್ಲೆಟ್, ಇಯರಿಂಗ್ಸ್, ಎವ್ರಿವನ್. ಎಸ್ ಮ್ಯಾಮ್. ಮತ್ತೆ ಫ್ಯಾನ್ಸಿಬಲ್ ಇಯರಿಂಗ್ಸ್ ಲೇಡೀಸ್ ಗೆ, ಮತ್ತೆ ಬ್ರೇಸ್ಲೆಟ್ ಅಂಡ್ ಬೀಡ್ಸ್ ಇಯರಿಂಗ್ಸ್ ಟೈಪ್ ಆಕ್ಚುಲಿ ಲೈಟ್ ವೇಟ್ ನೆಕ್ ಚೈನ್ ಅಂಡ್ ಬ್ರೇಸ್ಲೆಟ್ ಮತ್ತೆ ಬೀಡ್ಸ್ ಆಕ್ಚುಲಿ ಮ್ಯಾಮ್. ಫುಲ್ ಹಂಗೆ ಬೀಡ್ಸ್ ಕಲೆಕ್ಷನ್ಸ್ ಫುಲ್ ಆಗಲಿ ಬೀಡ್ಸ್ ಅಂಡ್ ಸ್ಟೋನ್ ಕಲೆಕ್ಷನ್ಸ್ ಆಲ್ಸೋ. ನ್ಯೂ ಡಿಸೈನ್ಸ್, ಟ್ರೆಂಡಿ ಡಿಸೈನ್ಸ್. ಯಾ ಟ್ರೆಂಡಿ ಡಿಸೈನ್ಸ್, ಟ್ರೆಂಡಿ ಇಯರಿಂಗ್ಸ್ ಆಲ್ಸೋ. ಯಾ ಟ್ರೆಂಡಿ ಇಯರಿಂಗ್ಸ್ ಆಲ್ಸೋ ಆರ್ ಕಡ ಆಲ್ಸೋ ಅಂಡ್ ಇಯರಿಂಗ್ ಬಿಟಲ್ ಬಿಗ್ ಮೇಡಮ್. ಓಕೆ, ಇದೆಲ್ಲ ಏನ್ ಸ್ಟೋನ್? ಇದೆಲ್ಲ ಮಲ್ಟಿ ಕಲರ್ ಸ್ಟೋನ್ಸ್. ಸ್ಟೋನ್ಗೆ ಏನಾದ್ರು ಹೆಸರು ಇದೆಯಾ? ಇಲ್ಲ ಮಲ್ಟಿ ಕಲರ್ಸ್ ಅಲ್ಲಿ ನಾರ್ಮಲ್ ಸ್ಟೋನ್ಸ್ ಮ್ಯಾಮ್. ಸೆಮಿ ಪ್ರಿಸೆಸ್ ಸ್ಟೋನ್ಸ್ ಅಂಡ್ A1 ಸ್ಟೋನ್ಸ್. A1 ಸ್ಟೋನ್ಸ್. ಎಸ್ ಮ್ಯಾಮ್. ವಾಟ್ ಇಸ್ A1? A1 ಅಂದ್ರೆ ಕ್ವಾಲಿಟಿ ವೈಸ್ ಅಲ್ಲಿ ಬಂದ್ರೆ A1 ಸ್ಟೋನ್ಸ್. ಕ್ವಾಲಿಟಿ ಸೆಮಿ ಪ್ರಿಸೆಸ್ ಸ್ಟೋನ್ಸ್. This one men's collection ma'am. Couplings also and bracelet and neck chain and kada types. Okay. ಮತ್ತೆ ಬೇಬೀಸ್ ಗೆ ಬ್ರೇಸ್ಲೆಟ್ ಅಂದ್ರೆ ಬ್ಲಾಕ್ ಬೀಡ್ಸ್ ಅಲ್ಲಿ. ದಿಸ್ ಒನ್ ಆಲ್ ಕಲೆಕ್ಷನ್ ಐಡಲ್ ಆಲ್ಮೋಸ್ಟ್ ಟೆಂಪಲ್ ಗೆ ಯಾವ ತರ ಇದೆ, ಲಕ್ಷ್ಮಿ, ಗಣೇಶ ಇದೆಲ್ಲವೇ ಆಕ್ಸಿಡೈಸ್ಡ್ ಇಲ್ಲವಾ? ಯಾ ಮ್ಯಾಮ್, ಬ್ಲಾಕ್ ಆಕ್ಸಿಡೈಸ್ಡ್ 92.5 ಅಂಡ್ ಬ್ಲಾಕ್ ಆಕ್ಸಿಡೈಸ್ಡ್. ಓಕೆ, ಇದೆಲ್ಲ ನೀವು ಬಂದು ಲೈಕ್ ವಾರಂಟಿ ಕಾರ್ಡ್ ಕೊಡ್ತೀರಾ? ಅದ್ರಲ್ಲಿ ಆಲ್ಮೋಸ್ಟ್ ಆಲ್ 92.5 ಅಂತ ಹಿಂದೆಗಡೆ ಮಾರ್ಕ್ ಇರುತ್ತೆ. ಓಕೆ, ಸಪೋಸ್ ಇನ್ ಕೇಸ್ ಏದಾದ್ರು ಬ್ಲಾಕ್ ಆಗುತ್ತೆ, ಈಗ ಜ್ಯುವೆಲ್ಸ್ ತಕೊಂಡ್ ಹೋಗ್ತಾ ಇದ್ರಿ ಮಡಿಕೆ, ಸಪೋಸ್ ಏದಾದ್ರು ಬ್ಲಾಕ್ ಆಗಿದ್ರೆ ಅದಕ್ಕೆ ನಮ್ಮ ಹತ್ರ ತಗೊಂಡ್ಬಂದ್ ಕೊಡಿ ಮ್ಯಾಮ್, ನಾವು ಸರ್ವಿಸ್ ಮಾಡಿ. ನಮ್ದೇ ಸರ್ವಿಸ್ ಇರುತ್ತೆ ಮ್ಯಾಮ್. ಸ್ಟೋನ್ ಆಗ್ಲಿ ಮತ್ತೆ ಪ್ರಾಡಕ್ಟ್ ಏನೇ ಇಶ್ಯೂ ಇದ್ರು ನಾವೇ ಸರ್ವಿಸ್ ಮಾಡ್ಕೊಡ್ತೀವಿ. ಸರ್ವಿಸ್ ಫ್ರೀ ಇರುತ್ತೆ. ತಗೊಂಡ್ಬನ್ನಿ. ಮೆಟೀರಿಯಲ್ ಚಾರ್ಜಸ್ ಏನಾದ್ರು ಇರುತ್ತೆ, ಇನ್ ಕೇಸ್ ಮೆಟಲ್ ಚಾರ್ಜಸ್ ತಗೋತೀವಿ ಅಷ್ಟೇನೆ. ಏನೇ ಸ್ಟೋನ್ ಮಿಸ್ಸಿಂಗ್ ಆಗ್ಲಿ ಏನೇ ಇದ್ರು ನಮ್ಗೆ ತಗೊಂಡ್ಬಂದ್ ಕೊಟ್ರೆ ನಾವು ಫ್ರೀ ಸರ್ವಿಸ್ ಮಾಡ್ಕೊಡ್ತೀವಿ. ಲೇಬರ್ ಚಾರ್ಜಸ್ ಇರಲ್ಲ ನಿಮಗೆ. ಸೊ ಇನ್ ಕೇಸ್ ನಾವ್ ಏನಾದ್ರು ಒಂದ್ ಜ್ಯುವೆಲ್ಸ್ ತಕೊಂಡ್ ಹೋಗ್ತೀರಾ ಅಂದ್ರೆ ಒಂದು 5-6 years ಆದ್ಮೇಲೆ ಅದನ್ನ ಎಕ್ಸ್ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಎಕ್ಸ್ಚೇಂಜ್ ನಮ್ಮಲ್ಲಿ ಎಕ್ಸ್ಚೇಂಜ್ ಪಾಲಿಸಿ ಇಲ್ಲ. ಯಾಕೆ ಅಂದ್ರೆ ನೀವು ಎಕ್ಸ್ಚೇಂಜ್ ತಗೊಂಡ್ ಬರ್ತೀರಾ, ಈಗ ಈ ಡಿಸೈನ್ ತಗೊಂಡ್ ಹೋಗಿದ್ದೀರಾ, ಒಂದ್ ಎಕ್ಸಾಂಪಲ್ ಅನ್ಕೊಳ್ಳಿ, ಇದನ್ನ ತಗೊಂಡೋಗಿ ನೀವು 4 to 5 years ಆದ್ಮೇಲೆ ತಗೊಂಡ್ ಬರ್ತೀರಾ. ಅವಾಗ ನೀವೇನ್ ಅನ್ಕೊಂತೀರಾ, ಇದನ್ನ ಮತ್ತೆ ರೀಪಾಲಿಶಿಂಗ್ ಮಾಡಿ ಡಿಸ್ಪ್ಲೇ ಮಾಡ್ತಾರೆ ಅಂತ ಕಸ್ಟಮರ್ ಮೈಂಡ್ ಬರಬಾರ್ದಂತ ಹೇಳಿ ನಾವು ಅದನ್ನ ಇದ್ ಮಾಡಿಲ್ಲ. ಪಾಲಿಸಿ ಎಲ್ಲಿನೂ ಇಲ್ಲ ಮ್ಯಾಮ್. ಅದು ನಮ್ಗೆ ಏನಂದ್ರೆ ನಮ್ಗೆ 2 month 3 month ಒಂದ್ಸಲ ಹೊಸ ಡಿಸೈನ್ಸ್ ಕಲೆಕ್ಷನ್ ಬರ್ತಾ ಇರುತ್ತೆ, ಅಪ್ಡೇಟ್ ಆಗ್ತಾ ಇರುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ನಮ್ದು ಓನ್ಲಿ ಫಾರ್ ಡೈರೆಕ್ಟ್ಲಿ ಕಸ್ಟಮರಿಗೆ ನ್ಯೂ ಪೀಸಸ್ ಶೇರ್ ಮಾಡ್ತೀವಿ. ನೋ ಎಕ್ಸ್ಚೇಂಜ್ ಮ್ಯಾಮ್. ಅಂದ್ರೆ ಪ್ರಾಡಕ್ಟ್ ಗೆ ಮಾತ್ರ ವ್ಯಾರಂಟಿ ಆಗ್ಲಿ, ಅದು ಮತ್ತೆ ಯಾವ ತರ ಕೇರ್ ಮಾಡ್ಬೇಕು, ಯಾವ್ದ್ರಿಂದ ಅವಾಯ್ಡ್ ಇರ್ಬೇಕು, ಯಾವ ತರ ನೀವ್ ಇಟ್ಕೊಬೇಕು ಅಂತ ಎಲ್ಲ ಗೈಡ್ ಮಾಡ್ತೀವಿ. ಆ ತರನೇ ಬಂದ್ರೆ 5 to 4 years ಲೈಫ್ ಲಾಂಗ್ ನಿಮ್ಗೆ ಇರುತ್ತೆ. ನಿಮ್ ಹತ್ರ ಎಷ್ಟ್ ದಿನ ಪ್ರಾಡಕ್ಟ್ ಇರುತ್ತೆ ಅಷ್ಟ್ ದಿನ ಏನಾದ್ರು ಬೀಡ್ಸ್ ಆಯ್ತು ಇಲ್ಲ ಸ್ಟೋನ್ ಮಿಸ್ಸಿಂಗ್ ಆಯ್ತು ಅಂದ್ರೆ ಅದನ್ನ ಫ್ರೀ ಸರ್ವಿಸ್ ನಾವು ಮಾಡ್ಕೊಡ್ತೀವಿ. ಇದು ಬಂದು ಕುಂದನ್ ಮ್ಯಾಮ್, ಬಿಕಾನಿಯನ್ ಕುಂದನ್ ಅಂತ ಹೇಳಿ. ಇದು ಆಲ್ಮೋಸ್ಟ್ ಓಲ್ಡ್ ಡಿಸೈನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಟ್ರೆಡಿಷನಲ್ ಆಕ್ಚುಲಿ ಓಲ್ಡ್ ಅಲ್ಲಿ ಇದು ಈ ತರ ಬರುತ್ತೆ. ಇದ್ರಲ್ಲಿ ಇವಾಗ ಹ್ಯಾಂಡ್ ಪ್ಲೇಟ್ಸ್ ಇದೆ, ಪೆಂಡೆಂಟ್ಸ್ ಇದೆ ಮೇಡಮ್, ಮತ್ತೆ ಬ್ಯಾಂಗಲ್ಸ್ ಆಲ್ಸೋ, ಮತ್ತೆ ಇದು ಜಡೆ ಬಿಲ್ಲೆ, ಕೆಂಪು ಡಿಸೈನ್ ಹೇಳ್ತಾರಲ್ಲ, ಕೆಂಪು ಸೆಟ್ ಬರೋದೇ ಕುಂದನ್ ಅಲ್ಲಿ ಬರುತ್ತೆ. ಮತ್ತೆ ಹಾರ ಬರುತ್ತೆ, ಒಡ್ಯಾನಂ ಇದೆ, ಮತ್ತೆ ಜುಮ್ಕಾ ಮತ್ತೆ ಚಾಂದ್ವಾಲಿ ಡಿಸೈನ್ಸ್ ಬರುತ್ತೆ ಇದ್ರಲ್ಲಿ ಬಂದು. ಮತ್ತೆ ಬ್ರೇಸ್ಲೆಟ್ಸ್ ಇದೆ ಮೇಡಮ್. ಇಲ್ಲಿ ಲೇಡೀಸ್ಗೆ ಬ್ರೇಸ್ಲೆಟ್ ವಿತ್ ಚೌಕರ್ ತರನು ಯೂಸ್ ಮಾಡ್ಕೊಬಹುದು. ಚೌಕರ್ ಅನ್ನು ಯೂಸ್ ಮಾಡಬಹುದು. ಬ್ರೇಸ್ಲೆಟ್ ಆಗಾದ್ರೂ ತಗೊಬಹುದು, ಹಾಗಾದ್ರೂ ಯೂಸ್ ಮಾಡ್ಕೋಬಹುದು. ಇದ್ರಲ್ಲಿ ಸ್ಮಾಲ್ದು ಬರುತ್ತೆ ಚೌಕರ್ಸ್. ಈ ತರ ಹಾಕೊಂಡ್ರೆ ಮ್ಯಾಮ್ ಹೈಲೈಟ್ ಆಗಿರುತ್ತೆ. ವಿತ್ ಬ್ಲಾಕ್ ಕೋಟೆಡ್ ಇರೋದ್ರಿಂದ, ಆಕ್ಸಿಡೈಸ್ ಪಾಲಿಶಿಂಗ್ ಇರೋದ್ರಿಂದ ಇದು ಮಾವುಂಟೈ ಡಿಸೈನ್ಸ್ ಬರುತ್ತೆ, ಲಕ್ಷ್ಮಿ ಡಿಸೈನ್ಸ್ ಅಲ್ಲಿ ಇರುತ್ತೆ. ಕೆಂಪು ಸೆಟ್ ಅಲ್ಲಿ ಆಕ್ಸಿಡೈಸ್ ಇದಾಗಿರುತ್ತೆ, ಬ್ಲಾಕ್ ಆಕ್ಸಿಡೈಸ್ ಪಾಲಿಶ್.
ಇದ್ರಲ್ಲಿ ನಿಮ್ಗೆ ಕೋರಲ್ ಇರೋದ್ರಿಂದ ಮತ್ತೆ ನಿಮ್ಗೆ ರೆಡ್ ಸ್ಟೋನ್ ಇರೋದ್ರಿಂದ ಹೈಲೈಟ್ ಕೊಡುತ್ತೆ, ಮತ್ತೆ ಪರ್ಲ್ ಅದಕ್ಕೆ ಇನ್ಕ್ಲೂಡಿಂಗ್ ಆಗಿರೋದ್ರಿಂದ ನಿಮ್ಗೆ ಇನ್ನು ಹೆವಿ ಲುಕ್ ಲಕ್ಷ್ಮಿಗೆ ಆಪೋಸಿಟ್. ಇಲ್ಲಿ ಬಂದು ಸರ್ ನಗಾಶ, ನಕ್ಷಿ, ಸೀಸೆಡ್ ಮತ್ತೆ ಸ್ಪೆಷಲ್ ಡಿಸೈನ್ಸ್ ಬರುತ್ತೆ. ನಗಾಶ, ನಕ್ಷಿ ಮತ್ತೆ ನಿಮ್ಗೆ ರೆಡ್ ಪಾಲಿಶಿಂಗ್ ಅಂತ ಹೇಳ್ತಾರಲ್ಲ, ಟೆಂಪಲ್ ಡಿಸೈನ್ಸ್ ಅಂತ, ಆ ತರದ್ರಲ್ಲಿ ನಿಮ್ಗೆ ಡೀಪ್ ನಗಾಶ್ ಅಂತಾನು ಒಂದ್ ಬರುತ್ತೆ. 3D ಸ್ಪೆಷಲ್ ಇದೆ. ಇದು ಬಂದು ಚೌಕರ್ ಸರ್. ಇದ್ರಲ್ಲೂ ಬ್ಲಾಕ್ ಆಕ್ಸಿಡೈಸ್ ಬರುತ್ತೆ, ಅದರಲ್ಲಿ ಬ್ಲಾಕ್ ಆಕ್ಸಿಡೈಸ್ ಬರುತ್ತೆ ನಿಮ್ಗೆ. ಅದ್ರಲ್ಲೂ ಒಡ್ಡೆ ನಮ್ಮು ಇದೆ, ಇಯರಿಂಗ್ಸ್ ಇದೆ, ಮ್ಯಾಚಿಂಗ್ ನೆಕ್ಲೆಸ್, ಹಾರ ಮತ್ತೆ ಎಲ್ಲ ಸೆಟ್ ಸುಧಾ ನೀವು ಮ್ಯಾಚ್ ಮಾಡ್ಕೊಬಹುದು. ಇದರಲ್ಲಿ 3D ಸ್ಪೆಷಲ್ ಬರುತ್ತೆ, ಒಡೆಯನಮ್ ಇದೆ ಸರ್. ಇದು ಡೀಪ್ ನಗಾಶಲಿ ಅಂತ ಹೇಳಿದ್ನಲ್ಲ ನಾವು, ಸ್ಪೆಷಲ್ ಡಿಸೈನ್ಸ್ ಇದೆಲ್ಲ ಬಂದು ಮೇಡಮ್. ಅಂದ್ರೆ ನೀವು ಲಕ್ಷ್ಮಿನ ಹೇಗೆ ಡೈರೆಕ್ಟ್ ಆಗಿ ನೋಡ್ತೀರಾ, ಆ ಫಿನಿಶಿಂಗ್ ಆ ಲುಕ್ ಎಲ್ಲ ಹಾಗೆ ಬರುತ್ತೆ. ಸೇಮ್ ಇದು 92.5 ಸಿಲ್ವರ್, 24 ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್ ವಿತ್ ಲ್ಯಾಕ್ರಿಂಗ್ ಕೋಟಿಂಗ್ ಆಗಿರುತ್ತೆ ನಿಮ್ಗೆ. ಇದೊಂದು ಸೇಮ್ ಪಾಲಿಸಿನೇ ಇರುತ್ತೆ ಎಲ್ಲ. ಇದೇನದು? ಯಾವ್ದಮ್ಮ? ಇದು ಅಷ್ಟೇನೆ ಫುಲ್ ಬ್ಲಾಕ್ ಆಕ್ಸಿಡೈಡ್ ಸೀಸೆಡ್ ಸ್ಟೋನ್ಸ್ ಬರುತ್ತೆ. ಸೀಸೆಡ್ ಸ್ಟೋನ್ಸ್ ಅದಂದ್ರೆ ಏನರ್ಥ? ಅದ್ರಲ್ಲಿ ಸ್ಮಾಲ್ ಸ್ಟೋನ್ಸ್ ಇರೋದಕ್ಕೆ ಸೀಸೆಡ್ ಸ್ಟೋನ್. ಇದು ಬಂದು ಸ್ಟೋನ್ ಕಲೆಕ್ಷನ್ಸ್. ನೆಕ್ಲೆಸ್ ಇದೆ, ಇದ್ರಲ್ಲಿ ಸ್ಟೋನೇ ನಿಮ್ಗೆ ಹೈಲೈಟ್ ಆಗಿರುತ್ತೆ. ಈಗ ನೈಟ್ ವೆಡ್ಡಿಂಗ್ ಏನಾದ್ರು ಬೈ ಮಾಡ್ಬೇಕಂದ್ರೆ, ಈಗ ಫೋಟೋ ಶೂಟಿಗೆಲ್ಲ ಹೈಲೈಟ್ ಆಗಿ ಚೆನ್ನಾಗಿ ಕಾಣ್ಬೇಕು ಅಂತ ಇದ್ರೆ ಇದ್ರಲ್ಲಿ ಬರುತ್ತೆ. ಆಲ್ ಸ್ಟೋನ್ಸ್ ಮಿಕ್ಸ್ ಆಗಿರುತ್ತೆ ಮ್ಯಾಮ್. ಇದೆಲ್ಲ ಹಾರ, ನೆಕ್ಲೆಸ್, ಇಯರಿಂಗ್ ಸೆಟ್ ಬರುತ್ತೆ. ಇದ್ರಲ್ಲಿ ಬಂದು ಗುಟ್ಟ ಪುಸಲು ಕಾನ್ಸೆಪ್ಟ್ ಬರುತ್ತೆ ಸರ್ ನಿಮ್ಗೆ. ಇಯರಿಂಗ್ಸ್ ಬರುತ್ತೆ ಮ್ಯಾಚಿಂಗ್. ಇದು ಬಂದು ಇದೆಲ್ಲ ಸ್ಪೆಷಲ್ ಡಿಸೈನ್ಸ್ ಆಗಿರುತ್ತೆ ಸರ್. ಇದ್ರಲ್ಲಿ ರೂಬಿ, ಎಂಬ್ರಾಯ್ಡ್, ನಿಮ್ಗೆ ವೈಟ್ ಸ್ಟೋನ್ ಮತ್ತೆ ಎಲ್ಲ ಬಂದು ನಾರ್ಮಲ್ ಸಿಂಗಲ್ ಲೇಯರ್ ತರ ಬರುತ್ತಲ್ಲ ನೆಕ್ಲೆಸ್, ಆ ತರ ಎಲ್ಲ ಇದೆ. 2 ಲೇಯರ್ 3 ಲೇಯರ್ ಎಲ್ಲ ಬರುತ್ತೆ. ಫ್ರಂಟ್ ಅಲ್ಲೂ ಇದೆ ಮ್ಯಾಮ್, ಅದನ್ನ ನಾನು ತೋರಿಸ್ತೀನಿ ನಿಮ್ಗೆ. ಇದೆಲ್ಲವೇ ಗುಂಟಪುಸಲು. ಇದೆಲ್ಲ ಗುಟ್ಟಪುಸಲು ಕಾನ್ಸೆಪ್ಟ್. ಗುಂಟಪುಸಲು ಎಮರಾಲ್ಡ್ ಸ್ಟೋನ್ ಬರುತ್ತೆ, ರೂಬಿ ಬರುತ್ತೆ, ವೈಟ್ ಸ್ಟೋನ್ ಬರುತ್ತೆ. ನೀವು ಸ್ಯಾರಿ ಮ್ಯಾಚಿಂಗ್ ಯಾವ್ದಿರುತ್ತೆ ನಿಮ್ ವೆಡ್ಡಿಂಗ್ ಗೆ ಅದ್ರ ಇದ್ರಲ್ಲಿ ವೇರ್ ಮಾಡಿ ಹಾಕಿ ನೋಡಿ ತಗೋಬಹುದು. ಇದು ಬಂದು ನವರತ್ನ ಸ್ಟೋನ್ಸ್ ಬರುತ್ತೆ, ಮಲ್ಟಿ ಕಲರ್ ಸ್ಟೋನ್ಸ್. ಗ್ರೀನ್, ಈಗ ಬ್ಲೂ ಸ್ಟೋನ್ ಬಂದು 2 ಲೇಯರ್ ಇದೆ, ಗ್ರೀನ್ ಸ್ಟೋನ್ 2 ಲೇಯರ್, ರೂಬಿ ಸ್ಟೋನ್ಸ್ 2 ಲೇಯರ್, ಮತ್ತೆ ಮಲ್ಟಿ ಕಲರ್ ಸ್ಟೋನ್ಸ್ ಎಲ್ಲಾ ತರದ್ರು ಬರುತ್ತೆ. 2 ಲೇಯರ್ ಆಗಿ ಯೂಸ್ ಮಾಡ್ಕೋಬಹುದು. ಮತ್ತೆ ವೈಟ್ ಸ್ಟೋನ್ ಇದೆ, ಇದ್ರಲ್ಲೂ ಮಲ್ಟಿ ನವರತ್ನ ಸ್ಟೋನ್ಸ್ ಬರುತ್ತೆ. ಮತ್ತೆ ಗ್ರೀನ್ ಸ್ಟೋನ್, ವೈಟ್ ಸ್ಟೋನ್ ಎಲ್ಲ ಸಿಂಗಲ್ ಆಗು ನಿಮ್ಗೆ ಸಿಗುತ್ತೆ. ಮಲ್ಟಿ ಕಲರ್ ಆದ್ರೂ ಸಿಗುತ್ತೆ, ಯಾವ ತರ ಬೇಕಾದ್ರೂ ತಗೋಬಹುದು. ಅವಿಕಮ್ ಡಿಸೈನ್ಸ್ ಅಂತ ನಮ್ಮಲ್ಲಿ ಕರೆಯೋದು. ಅಂದ್ರೆ ಇದು ಬಂದು ರಿಯಲ್ ಡೈಮಂಡ್ ಕಾನ್ಸೆಪ್ಟ್ ತರ, ಅಂದ್ರೆ ಡೈಮಂಡ್ ಹೇಗಿರುತ್ತೆ ಅದೇ ತರ ಕಟ್ಟು ಕಲರ್ ಕ್ಲಾರಿಟಿ ವೈಸ್ ಎಲ್ಲ ನಿಮ್ಗೆ ಡೈಮಂಡ್ ನೋಡಿದ್ದು ಹೇಗ್ ನೋಡ್ತೀರಾ ಅದೇ ತರನೇ ನಿಮ್ಗೆ ಕ್ಲಾರಿಟಿ ವೈಸ್ ಸಿಗುತ್ತೆ. ಇದ್ರಲ್ಲಿ ಬಂದು ನಿಮ್ಗೆ ನೆಕ್ಲೇಸು, ಒಡೆಯನಮ್ಮು, ಮತ್ತೆ ಶಾರ್ಟ್ ನೆಕ್ಲೇಸು, ಲಾಂಗ್ ಹಾರ ಎಲ್ಲ ಸಿಗುತ್ತೆ. ಇಯರಿಂಗ್ ಸಿಗುತ್ತೆ, ಮತ್ತೆ ಜುಮ್ಕಾ ಸಿಗುತ್ತೆ ನಿಮಗೆ. ಅಕೇಶನಲಿಗೆ ನೈಟ್ ಫಂಕ್ಷನ್ ಗೆ, ಫೋಟೋ ಶೂಟಿಗೆಲ್ಲ ತುಂಬಾ ಚೆನ್ನಾಗಿದೆ. ಇದು ಫುಲ್ ಜರ್ಕಾನ್ ಸ್ಟೋನ್ಸ್ ಅಲ್ವಾ? ಎಲ್ಲ ಜರ್ಕಾನ್ ಸ್ಟೋನ್ಸ್ ಆಗುತ್ತೆ. ಆದ್ರೆ ನಿಮ್ಗೆ ರಿಯಲ್ ಲುಕ್ ನೋಡೋದಿಕ್ಕೆ ಇದು ಡೈಮಂಡ್ ಕಾನ್ಸೆಪ್ಟ್ ತರಾನೇ ಕಾಣಿಸುತ್ತೆ ಮ್ಯಾಮ್. ಇದು ಅವಿಕಮ್ ಡಿಸೈನ್ಸ್ ಅಂದ್ರೆ ಇದು ನಿಮ್ಗೆ ಬಂದು ಬೀಡ್ಸ್ ಅಲ್ಲಿ ಬರುತ್ತೆ. ಇದ್ರಲ್ಲಿ ಬೇಕಾದ್ರೆ ನಿಮ್ಗೆ ಲಕ್ಷ್ಮಿ ಕಾನ್ಸೆಪ್ಟ್ ಬಂದು ಚೌಕರ್ ಬಂದು ಅದೇ ತರ ಒಡೆಯನ ಬರುತ್ತೆ. ಮತ್ತೆ ಇಯರಿಂಗ್ಸ್ ಬರುತ್ತೆ ಮೇಡಮ್, ಈ ತರ ಸೆಟ್ ಇಯರಿಂಗ್ಸ್ ಇರುತ್ತೆ ಈ ತರ. ಇಲ್ಲಾಂದ್ರೆ 3-4 ಲೇಯರ್ಸ್ ತರನು ಚೈನ್ಸ್ ಬರುತ್ತೆ ನಿಮ್ಗೆ. ಅಂದ್ರೆ 1-2 ಹಾಕೊಳ್ಳೋದ್ಕಿಂತ ಒಂದೇ ವೇರ್ ಮಾಡೋದ್ರಿಂದ ನಿಮ್ಗೆ 6 ಲೇಯರ್ ಬರುತ್ತೆ. ಇದು ಅದೇ ತರ ನಿಮ್ಗೆ ಕಲರ್ ಕ್ಲಾರಿಟಿ ಕೊಡುತ್ತೆ. ಮತ್ತೆ ಶಾರ್ಟ್ ಅಲ್ಲಿ ಬೇಕಂದ್ರೂ ನಿಮ್ಗೆ ಫಂಕ್ಷನ್ ಆಗಿ ನಾರ್ಮಲ್ ಆಗಿ ಡ್ರೆಸ್ ಕೋಡ್ಗೆ ಎಲ್ಲ ಲೆಹಂಗಾ ಹಾಕೋಬೇಕಂತ ಅಂದಾಗ್ಲೂ ನೀವು ನಾರ್ಮಲ್ ಆಗಿ ಇದನ್ನೆಲ್ಲ ವೇರ್ ಮಾಡ್ಬೋದು. ಇದೆಲ್ಲ ಮಲ್ಟಿ ಕಲರ್ ಸ್ಟೋನ್ಸ್ ಅಲ್ಲಿ ಬರುತ್ತೆ. ಇದೆಲ್ಲ ಬಂದು ನಿಮ್ಗೆ ಬ್ಲೂ ಸ್ಟೋನ್ ಮತ್ತೆ ಇದು ಮಲ್ಟಿ ಕಲರ್ಸ್ ಅಂತ ಅಂದ್ರೆ ನಿಮ್ಗೆ ಲೆಹೆಂಗಾ ಏನಾದ್ರು ವೇರ್ ಮಾಡಿದಂತ ಟೈಮಲ್ಲಿ ಹಾಕೊಳ್ಳೋದಿಕ್ಕೆ ಚೆನ್ನಾಗಿರುತ್ತೆ. ಇದೆಲ್ಲ ಶಾರ್ಟ್ ನೆಕ್ಲೆಸ್ ಆಕ್ಚುಲಿ ಬಂದು ಸರ್. ನೀವು ಮಲ್ಟಿ ಕಲರ್ ಬೀಡ್ಸ್ ಅಲ್ಲಿ ಬೇಕಂದ್ರೆ ಈ ತರ ಮಲ್ಟಿ ಕಲರ್ ಬೀಡ್ಸ್ ಅಲ್ಲೂ ಇದೆ. ಇದ್ರಲ್ಲಿ ಇದೆಲ್ಲ ಬಂದು ನೀವು ಗಿಫ್ಟಿಂಗ್ ಪರ್ಪಸ್ ಕೊಡೋದಿಕ್ಕೆ, ಇಲ್ಲ ಮ್ಯಾರೇಜ್ಗೆ, ಇಲ್ಲಾಂದ್ರೆ ಡ್ರೆಸ್ ಕೋಡ್ ಏನಾದ್ರು ನೀವು ಸಿಂಪ್ಲಿ ಆಗಿ ಹಾಕ್ತಿವಿ, ಸಿಂಪ್ಲಿ ಆಗಿ ಹೋಗ್ತಿವಿ ಅಂದಾಗ ನೀವು ಇದೆಲ್ಲ ಬೈ ಮಾಡಿದ್ರೆ ಇದೆಲ್ಲ 20 ಸಿಂಪಲ್ ವೆರಿ ಫ್ರೆಂಡ್ಲಿ ಆಗು ಇರುತ್ತೆ. ನಿಮ್ಗೆ ಹಾಕೊಂಡ್ರೆ ಸಿಂಪ್ಲಿ ಆಗೋ ಅಂತಾನು ಅನ್ಸ್ಬೇಕು, ಆತರ ಲುಕ್ ವೈಸ್ ಚೆನ್ನಾಗಿರುತ್ತೆ. ಇದು ರಿಯಲ್ ಡೈಮಂಡ್ ಹೇಗಿದೆ ಸರ್ ಅದೇ ತರಾನೇ ಬ್ಯಾಂಗಲ್ ಬರುತ್ತೆ. ಮತ್ತೆ ಮಧ್ಯದಲ್ಲಿ ಬಂದು ಆಕ್ಸಿಡೈಸ್ ಅಲ್ಲಿ ನಿಮ್ಗೆ ಬಂದು ಇದು ಲಕ್ಷ್ಮಿ ಡಿಸೈನ್ಸ್ ಬರುತ್ತೆ. ಸೇಮ್ ಈ ಕಡೆ ಬಂದ್ರೆ ನಿಮ್ಗೆ ರೂಬಿ ಕಾನ್ಸೆಪ್ಟ್ ಮತ್ತೆ ಸ್ಟೋನ್ ಬಂದು ಇದು ಬಂದು ನಿಮ್ಗೆ ಡೈಮಂಡ್ ಕಾನ್ಸೆಪ್ಟ್ ಅಲ್ಲಿ ರಿಯಲ್ ಡೈಮಂಡ್ ಅಲ್ಲಿ ಹೇಗಿದೆ ಹಾಗೆ ಬರುತ್ತೆ. ನಿಮ್ಗೆ ಹೇಗ ಅನಿಸ್ತಿದೆ ಮೇಡಮ್? ಯಾ, ವೆರಿ ಬ್ಯೂಟಿಫುಲ್.
ನಿಮ್ಗೊಂದು ಪ್ರೈಸ್ ಗೊತ್ತಾಗ್ತಾ ಇದೆಯಾ? ಇದು ರಿಯಲ್ ಡೈಮಂಡ್ ಇಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದು ಸರ್ ವಿಕ್ಟೋರಿಯನ್ ಕಾನ್ಸೆಪ್ಟ್ ನಮ್ಮಲ್ಲಿ ಬಂದು ಇರೋದು. ಇದು ಹೊಸ ಡಿಸೈನ್ಸ್. ಇದು ಬಂದು ಸರ್ ವಿಕ್ಟೋರಿಯನ್ ಕಾನ್ಸೆಪ್ಟ್. ಇದ್ರಲ್ಲಿ ಏನು ಸ್ಪೆಷಲ್ ಅಂತ ಅಂದ್ರೆ ಇದಕ್ಕೆ ಮೋಸನೈಟ್ ಸ್ಟೋನ್ಸ್ ಹಾಕಿರ್ತೀವಿ. ಮತ್ತೆ ಇದ್ರಲ್ಲಿ ಬಂದು ನಿಮ್ಗೆ ಅಂಕಟ್ ಡೈಮಂಡ್ ಫಿನಿಶಿಂಗ್ ಬರುತ್ತೆ ಮ್ಯಾಮ್. ಡೈಮಂಡ್ ಎಲ್ಲ ನಿಮ್ಗೆ ಅಂಕಟ್ ಡೈಮಂಡ್ ಹೇಗ್ ಬರುತ್ತೆ ಅದೇ ತರ ಅಂಕಟ್ ಡೈಮಂಡ್ ಫಿನಿಶಿಂಗ್ ಲುಕ್ ಇರುತ್ತೆ ನಿಮ್ಗೆ. ಮೋಸನೈಟ್ ಇರುತ್ತೆ ಮತ್ತೆ ಎಂಬ್ರಾಯ್ಡ್ ಸ್ಟೋನ್ ನಿಮ್ಗೆ ಹೈಲೈಟ್ ಆಗಿರುತ್ತೆ. ಮೋಸನೈಟ್ ಅದಕ್ಕಿಂತ ಹೈಲೈಟ್ ಲುಕ್ ಕೊಡುತ್ತೆ ನಿಮ್ಗೆ. ಮತ್ತೆ ಬಂದು ಮಿಡಲ್ ಅಲ್ಲಿ ನಿಮ್ಗೆ ರೂಬಿ ಕಾನ್ಸೆಪ್ಟ್ ಇರೋದ್ರಿಂದ ಇದು ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ. ಈ ಪೆಂಡೆಂಟ್ ವಿಕ್ಟೋರಿಯನ್ ಕಾನ್ಸೆಪ್ಟ್ ನಿಮ್ದು ಬಂದು ಆಕ್ಚುಲಿ ನಿಮ್ ಸ್ಯಾರಿ ಮ್ಯಾಚಿಂಗ್ ಬರುತ್ತೆ. ಆದ್ರೆ ಇದ್ರಲ್ಲಿ ಬಂದು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಇದು ಎಂಬ್ರಾಯ್ಡ್ ಸ್ಟೋನ್ ಬಂದಿದೆ ನಿಮ್ಗೆ, ಅದು ಚೆನ್ನಾಗಿದೆ. ಸ್ಯಾರಿ ಪರ್ಫೆಕ್ಟ್ ಮ್ಯಾಚ್ ಆಕ್ಚುಲಿ ಹೇಳ್ಬೇಕಂದ್ರೆ. ಮೋಸನೈಟ್ ಅಲ್ಲೂ ನಿಮ್ಗೆ ಈ ತರ ಎಲ್ಲ ಬರುತ್ತೆ, ಈ ತರದ್ದೆಲ್ಲ ಇರುತ್ತೆ. ಇದೆಲ್ಲ ಬರುತ್ತೆ 2 ಲೇಯರ್ಸ್ ಈ ತರಾನು ಬರುತ್ತೆ. ಇದು ಬಂದು 3 ಲೇಯರ್ ಬರುತ್ತೆ ಈ ತರ ಇದ್ರಲ್ಲಿ. ಮತ್ತೆ ಬೀಡ್ಸ್ ಮತ್ತೆ ಇಯರಿಂಗ್ಸ್ ಸಪರೇಟ್ ಆಗಿ ಸಿಗುತ್ತೆ ನಿಮ್ಗೆ. ಒಡ್ಯಾನಮು ಬರುತ್ತೆ ನಿಮ್ಗೆ. ಅದ್ರಲ್ಲಿ ಕಲರ್ಸ್ ತರ ಏನಾದ್ರು ಬೇಕಂದ್ರೂ ಕಲರ್ಸ್ ತರಾನು ಇರುತ್ತೆ. ಇದ್ರಲ್ಲಿ ಬಂದು ಪರ್ಲು ಬಂದು ನಿಮ್ಗೆ ಪೆಂಡೆಂಟ್ ಅಟ್ಯಾಚ್ ಆಗಿರೋ ತರಾನು ಸಿಗುತ್ತೆ ಬೀಡ್ಸ್ ಅಲ್ಲಿ. ಇದು ಅಂದ್ರೆ ನೀವು ಇವಾಗೆಲ್ಲ ಆಕ್ಚುಲಿ ಕಾಟನ್ ಸ್ಯಾರೀಸ್ಗೆಲ್ಲ ಹಾಕೊಂಡ್ಬಿಟ್ಟು ಆಮೇಲೆ ಪೆಂಡೆಂಟ್ ಹೈಲೈಟ್ ಆಗಿರೋ ತರ ಎಲ್ಲ ಬಂದ್ರೆ ಆ ತರ ಚೆನ್ನಾಗಿ ಕಾಣುತ್ತೆ. ಬ್ಯಾಂಗಲ್ ಪಿಕಾಕೋ ಇರೋ ತರ ಸೆಟ್ ವೈಸ್ ಮತ್ತೆ ಫಿಂಗರಿಂಗ್ ಸಿಗುತ್ತೆ. ಮತ್ತೆ ಬೀಡ್ಸ್ ಅಲ್ಲಿ ಇಲ್ಲಿ ಬೀಡ್ಸ್ ಬಂದು ಜಸ್ಟ್ ಪೆಂಡೆಂಟ್ ಚೌಕರ್ ಇದೆ. ಮತ್ತೆ ಇದು ಬಂದು ಮಾಟಿಕಾ ಬರುತ್ತೆ ನಿಮ್ಗೆ. ಶಾರ್ಟ್ ನೆಕ್ಲೆಸ್ ಇದೆ ಇದ್ರಲ್ಲಿ. ಮತ್ತೆ ಪೆಂಡೆಂಟ್ ಮತ್ತೆ ಇಯರಿಂಗ್ ಸೆಟ್ ಸಿಗುತ್ತೆ ನಿಮ್ಗೆ. ಆತರ ಎಲ್ಲ ಬರುತ್ತೆ ಮ್ಯಾಮ್. ಫುಲ್ ಬಂದು ಲಾಂಗ್ ಹಾರದಲ್ಲಿ ಇರೋದು, ಬೀಡ್ಸ್ ಅಲ್ಲಿ ಇರೋದು ನಿಮ್ಗೆ. ತುಂಬಾ ಹೆವಿ ಆಗಿ ನಮ್ಗೆ ನೆಕ್ಲೆಸ್ ಮಾತ್ರನೇ ಬೇಕಂದ್ರೆ ಅಲ್ಲಿ ಲಾಸ್ಟ್ ಅಲ್ಲಿ ಇದೆಯಲ್ಲ ಅದು ನಿಮ್ಗೆ ನೆಕ್ಲೆಸ್ ತರನು ಸಿಗುತ್ತೆ. ನಾವು ಕಸ್ಟಮೈಸೇಷನ್ ಬೇಕಂದ್ರೆ ಮಾಡಿಸ್ಕೊಡ್ತೀವಿ ನಮ್ಮಲ್ಲಿ ಇರೋ ಅಂತದ್ರಲ್ಲಿ. ಈಗ ನೀವು ಒಂದ್ ಎಕ್ಸಾಂಪಲ್ ಬ್ಯಾಂಗಲ್ ತಗೊಂತೀರಾ, ಈಗ ಅದ್ರಲ್ಲಿ ವೈಟ್ ಸ್ಟೋನ್ ಇದೆಯಲ್ವಾ, ಈ ವೈಟ್ ಸ್ಟೋನ್ ಬೇಡ ನನ್ಗೆ ಗ್ರೀನ್ ಸ್ಟೋನ್ ಹಾಕೊಡಿ ಅಂತ ಅಂದ್ರೆ ನಾವು ಅದನ್ನ ಕೇಳ್ಬಿಟ್ಟು ಹೆಡ್ ಆಫೀಸ್ ಅಲ್ಲಿ ನಾವು ಈ ಮ್ಯಾನೇಜರ್ ಹತ್ರ ಕೇಳ್ತೀವಿ ಫಸ್ಟ್. ಅವ್ರು ಏನಾದ್ರು ಓಕೆ ಅಂತ ಅಂದ್ರೆ ನಾವು ನಿಮ್ಗೆ ಕಸ್ಟಮೈಸ್ ನಮ್ಮಲ್ಲಿರೋ ಪ್ರಾಡಕ್ಟ್ ನ ನಾವು ಕಸ್ಟಮೈಸ್ ಮಾಡಿಸ್ಕೊಡ್ತೀವಿ. ಇದು ಜರ್ಕಾನ್ ಸ್ಟೋನ್ಸ್ ಬರುತ್ತೆ ಅಂದ್ರೆ ಮೋಸನೈಟ್ ಸ್ಟೋನ್ಸ್ ಇದೆ. ರೆಡ್ ಕಲರ್ ಬಂದು ಬೀಡ್ಸ್ ತರ ಇರೋದು. ಅದು ಜಸ್ಟ್ ನಿಮ್ಗೆ ಹೈಲೈಟ್ ಆಗೋದಕ್ಕೆ ಅಂತಾನೆ ಅದು ಕಲರ್ ಈಗ ಮ್ಯಾಚಿಂಗ್ ತಗೊಂತಾರಲ್ವಾ ಸ್ಯಾರಿಗೆ, ಅದಕ್ಕೋಸ್ಕರ ಹೊಸ ಡಿಸೈನ್ ಆಕ್ಚುಲಿ ಮೊನ್ನೆ ಲಾಂಚ್ ಆಗಿರೋದು ಇದು. ಇದೆಲ್ಲ ಬಂದ್ಬಿಟ್ಟು ಇದೆಲ್ಲ ಸರ್ ಬೀಡ್ಸ್ ಬರುತ್ತೆ ನಿಮಗೆ. ಮತ್ತೆ ಪೆಂಡೆಂಟ್ ಅಲ್ಲಿ ನೋಡಿದ್ರಲ್ಲ ಮೇಡಮ್ ಆ ತರ ಕೃಷ್ಣ ಅದು ಪೆಂಡೆಂಟ್ ಮಾತ್ರ ಸಿಗುತ್ತೆ. ಈ ತರ ಲುಕ್ ಇದೆ ಓಕೆನಾ. ಇದು ಬೀಡ್ಸ್ ಬಂದು ಚೌಕರ್. ಇದು ಚೌಕರ್ ನಿಮ್ಗೆ. ಲಾಂಗ್ ನೆಕ್ಲೆಸ್ ಬೇಕಂದ್ರೆ ಲಾಂಗ್ ನೆಕ್ಲೆಸ್ ವಿತ್ ಇಯರಿಂಗ್ ಸೆಟ್ ಸಿಗುತ್ತೆ ನಿಮ್ಗೆ. ಮಲ್ಟಿ ಕಲರ್ ಸ್ಟೋನ್ಸ್ ಅಲ್ಲಿ ಬೇಕಂದ್ರೂ ನಿಮ್ಗೆ ಸ್ಟೋನ್ ಅಲ್ಲೂ ಸಿಗುತ್ತೆ ಇದ್ರಲ್ಲಿ. ಇದು ಸರ್ ಮೋಸನೈಟ್ ನೆಕ್ಲೆಸ್ ಹಾರಂ ತರ ಬರುತ್ತೆ ಓಕೆನಾ. ಇದ್ರಲ್ಲಿ ಮೋಸನೈಟ್ ಸ್ಟೋನ್ಸ್ ಜಾಸ್ತಿ ಬರುತ್ತೆ. ಇದಕ್ಕೆ ಕಾಂಟ್ರಾಸ್ಟ್ ಆಗಿ ನಾವು ಬಂದು ನಿಮ್ಗೆ ಗ್ರೀನ್ ಬೀಡ್ಸ್ ಮತ್ತೆ ಪರ್ಲು ಸ್ಮಾಲ್ ಪರ್ಲು ಎಲ್ಲ ಹ್ಯಾಡ್ ಮಾಡಿರ್ತೀವಿ. ಇದಕ್ಕೂ ಸೇಮ್ ನಿಮ್ಗೆ 24 ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್ ವಿತ್ ಲ್ಯಾಕರಿಂಗ್ ಆಗಿರುತ್ತೆ. ಇದು ಸ್ಟೋನ್ ನಿಮ್ಗೆ ನೈಟ್ ಫಂಕ್ಷನ್ ಗೆ. ಮತ್ತೆ ಹಿಂದೆಗಡೆ ಬಂದು ಇಲ್ಲಿ ನಿಮ್ಗೆ ಇದು ಪರ್ಲು ಹ್ಯಾಡ್ ಆಗಿರುತ್ತೆ, ಬೀಡ್ಸ್ ಹ್ಯಾಡ್ ಆಗಿರುತ್ತೆ, ಪರ್ಲು ಬೀಡ್ಸ್ ಹ್ಯಾಡ್ ಆಗಿರುತ್ತೆ ಇದಕ್ಕೆ. ಇದು ಸೇಮ್ ಅದೇ ತರಾನೇ ಬರುತ್ತೆ. ಅದ್ರದ್ದು ಸೆಟ್ಟಿಂಗ್ ಇಯರಿಂಗ್ಸ್ ಇದೆ. ಇದೇ ತರ ಬಂದ್ರೆ ಇದು ಚೌಕರ್ ತರ ಬರುತ್ತೆ. ಚೌಕರಿಗೆ ನೆಕ್ಲೆಸ್ ಇದು ಹಂಗೇನೆ 5 ಲೇಯರ್ ಬರುತ್ತೆ ಮೇಡಮ್. ಇದಕ್ಕೂ ಪೆಂಡೆಂಟ್ ಲಕ್ಷ್ಮಿ ಬರುತ್ತೆ. ಇದೆಲ್ಲ ಸೆಟ್ ವೈಸ್ ಎಲ್ಲ ಇಟ್ಟಿರ್ತೀವಿ ನಾವು. ಈಗ ಲಾಂಗ್ ಹಾರ ಮತ್ತೆ ನೆಕ್ಲೆಸ್ ಈಗ ವೆಡ್ಡಿಂಗ್ ಸೀಸನ್ ಬಂತಂದ್ರೆ ಎಲ್ಲ ಕೇಳಿದಾಗ ನಾವು ನಾರ್ಮಲ್ ಆಗಿ ಅದನ್ನ ಸೆಟ್ ಮಾಡಿ ಇಟ್ಟಿದ್ರೆ ಹಾಗೆ ತೋರ್ಸೋದಕ್ಕೆ ಈಸಿ ಇರುತ್ತೆ. ನವರತ್ನದ್ದು ನಿಮ್ಗೆ ನೆಕ್ಲೆಸ್ ಮತ್ತೆ ಇಯರಿಂಗ್ಸ್ ಬರುತ್ತೆ. ಇದ್ರಲ್ಲೂ ಸ್ಮಾಲ್ ಚೌಕರ್ ಮತ್ತೆ ಇಯರಿಂಗ್ಸ್ ಕಟ್ಟಿ ಟೈಪ್ ನೆಕ್ಲೆಸ್ ಇದೆ ಅಲ್ಲಿ. ಮತ್ತೆ ಸ್ಮಾಲ್ ಪೆಂಡೆಂಟ್ಸ್ ಗಳು ಬರುತ್ತೆ. ಇದೇನದು ಬ್ಲಾಕ್ ಆಕ್ಸಿಡೈಸ್ ಗೋಲ್ಡ್ ಫಿನಿಶ್. ಬ್ಲಾಕ್ ಆಕ್ಸಿಡೈಸ್ ಅಂಡ್ ಗೋಲ್ಡ್ ಫಿನಿಶಿಂಗ್ ಮತ್ತೆ ಕಾಟನ್ ಸರಿ ಈಗೆಲ್ಲ ಟ್ರೆಂಡಿ ಆಗಿ ಓಡ್ತಾ ಇರೋದೇ ಇದು. ஸோ ஃப்ரெண்ட்ஸ் இப்போ வந்து நான் வந்து விக்டோரியன் செட் ஃபுல் செட்டு போட்டு நான் உங்களுக்கு வந்துட்டு ஷூட் பண்ண போறேன். எப்படி இருக்கு அதோட லுக் எப்படி இருக்குன்னு சொல்லிட்டு பாருங்க. ஸோ விக்டோரியனோட ஆரம் பெரிய ஆரம் நான் இப்போ போட்டிருக்கேன். இப்ப ಹಾಕಿರ್ತೀನಿ ಮಮ್ಮ ಮಾಟಿಲ್ಕೋ. ஸோ ஃப்ரெண்ட்ஸ் இது வந்து அமித்தஸ் ஸ்டோரோட சிக்னேச்சர் பீஸ். ஸோ இதை பற்றின சிஸ்டர் வந்து டீட்டெயிலாக உங்களுக்கு சொல்லுவாங்க.
ಇದು ಬಂದು ಸಿಗ್ನೇಚರ್ ಪೀಸ್ ಅಂತಂದ್ರೆ ಸರ್, ಇಲ್ಲಿ ಬಂದು ಆನೆ ಬರುತ್ತೆ ಡಿಸೈನ್ಸ್, ಇಲ್ಲಿ ಬಂದು ನಿಮಗೆ ಬೀಡ್ಸ್ ಇದಿರುತ್ತೆ, ಇದೆಲ್ಲ ವೈಟ್ ಪರ್ಲಲ್ಲಿ ಇರುತ್ತೆ. ಇದು ಬಂದು ನಿಮಗೆ ರೂಬಿ ಕಾನ್ಸೆಪ್ಟ್ ಅಲ್ಲಿ ಬರುತ್ತಲ್ಲ, ಗುಂಡು ಬಾಲ್ಸ್ ಟೈಪ್ ಆ ತರ ಇದೆ. ಇಲ್ಲಿ ಬಂದು ನಿಮಗೆ ಗ್ರೀನ್ ಸ್ಟೋನ್ ಆಡ್ ಆಗಿರುತ್ತೆ, ಆ ಕಡೆ ಈ ಕಡೆ ಬಂದು ನಿಮ್ಗೆ ಆನೆ ಡಿಸೈನ್ಸ್, ಇನ್ನು ಬೀಡ್ಸ್ ಲಾಸ್ಟ್ ಅಲ್ಲಿ ಇರುತ್ತೆ. ಸೇಮ್ ಅದೇ ಕಾಂಟ್ರಾಸ್ಟ್ ಅಲ್ಲಿ ಬಂದು ನಿಮಗೆ ಲಕ್ಷ್ಮಿದು ಬಂದು ನಿಮಗೆ ಎಲ್ಲ ಅವತಾರದಲ್ಲೂ ಇರೋ ತರ ಲಕ್ಷ್ಮಿ ಫೇಸು 5 ಫೇಸ್ನು ಬರುತ್ತೆ ನಿಮಗೆ. ಇದು ತವರೆ ಇದರಲ್ಲಿ ಕುತ್ಕೊಂಡಿರೋ ತರ ಬಂದು ನಿಮ್ಗೆ ಇಲ್ಲಿ ಬಂದು ನಿಮ್ಗೆ ರೂಬಿ ಮತ್ತೆ ವೈಟ್ ಸ್ಟೋನ್ ಅಲ್ಲಿ ಬಂದು ಕೆಳಗಡೆನು ಸೇಮ್ ಅದೇ ತರ ಬಾಲ್ಸ್ ಅಲ್ಲಿ ನಿಮ್ಗೆ ಇದು ರೂಬಿ ಮತ್ತೆ ವೈಟ್ ಬಾಲ್ಸ್ ಮತ್ತೆ ಸ್ಮಾಲ್ ಬಾಲ್ಸ್ ಎರಡು ಹ್ಯಾಡ್ ಆಗಿರುತ್ತೆ. ಇದು ಬಂದು ಟೆಂಪಲ್ ಇದರಲ್ಲಿ ಲಕ್ಷ್ಮಿಗೆ ಹೇಗೆ ಇದು ಬರುತ್ತೆ ಆ ತರ ಬಂದಿರುತ್ತೆ ಸರ್. ಇದು ಬಂದು ಫುಲ್ ಸೆಟ್, ಇದು ಆಕ್ಚುಲಿ ಬಂದು ಸಿಗ್ನೇಚರ್ ಪೀಸ್. ಇದು ಬಂದು ಒನ್ ಟೈಮ್ ಅಷ್ಟೇನೆ ಇದಾಗಿರುತ್ತೆ, ನೆಕ್ಸ್ಟ್ ಟೈಮ್ ಯಾರ ಹತ್ರನೂ ಇಲ್ಲ, ನಮ್ಮ ಹತ್ರ ಒಂದೇ ಹತ್ರ ಇದೆ ಅನ್ನೋ ಹೇಳ್ಕೊಳ್ಳೋ ತರ ಪೀಸ್ ಆಕ್ಚುಲಿ. ಇದು ಮತ್ತೆ ರಿಪೀಟ್ ಅಗೇನ್ ಡಿಸೈನ್ಸ್ ಬರಲ್ಲ, ಸೋಲ್ಡ್ ಆಗಿದ್ರೆ ರಿಪೀಟ್ ಅಗೇನ್ ಆಗಲ್ಲ ಯಾವುದೇ ಡಿಸೈನ್ಸ್ ಆದ್ರೂ ಅಷ್ಟೇ. ಇದು ಬಂದು ಸ್ಪೆಷಲ್ ಪೀಸ್ ಆಕ್ಚುಲಿ. ಓಕೆ, ಯುನಿಕ್ ಪೀಸ್. ಸಪೋಸ್ ಈಗ ನೋಡ್ಬಿಟ್ಟು ಇಲ್ಲ ನಮ್ಗೆ ಇದೇ ತರನೇ ಬೇಕಂದ್ರೆ ಆರ್ಡರ್ ಮಾಡ್ಬೇಕಾಗತ್ತೆ ಸರ್ ನಾವು. ಅದೇನಾದ್ರು ಇನ್ ಕೇಸ್ ಬೇಕಂತಂದ್ರೆ ಮಾತ್ರ ತಗೋತೀವಿ, ಇಲ್ಲಾಂದ್ರೆ ಇದು ಇನ್ನೊಂದ್ಸಲ ರಿಪೀಟ್ ಅಗೇನ್ ಮಾಡಲ್ಲ ನಾವು. ஃப்ரெண்ட்ஸ், அமெத்திஸ் ஸ்டோரோட சிக்னேச்சர் பீஸ் எவ்வளோ அழகா, வார்த்தையே இல்லை இது வர்ணிக்கிறதுக்கு. எப்படி இருக்குன்னு சொல்லுங்க ஃப்ரெண்ட்ஸ். ಇಲ್ಲಿ ಯಾವ ಕೌಂಟರ್ ಇದೆ ಸರ್, ಇಲ್ಲಿ ಬಂದು ನಮ್ಮ ಇದರಲ್ಲಿ ಸ್ಟೋರ್ ಅಲ್ಲಿ ಆ ಕೌಂಟರ್ ಪ್ರತಿಯೊಂದು ಡಿಸೈನ್ಸ್ ನಾವು ಈ ರೌಂಡ್ ಡಿಸ್ಪ್ಲೇ ಅಲ್ಲಿ ಪ್ರತಿಯೊಂದು ಕ್ಯಾಟಗರಿಯನ್ನು ಇದ್ರಲ್ಲಿ ಡಿಸ್ಪ್ಲೇ ಮಾಡಿದೀವಿ. ಇದು ಬಂದು ನಿಮ್ಗೆ ಮೊಸನೈಟ್ ಸ್ಟೋನ್ಸ್, ಇದು ಕುಂದನ್ ಅಲ್ಲಿ ಡೈರೆಕ್ಟ್ಲಿ ನೋಡಲಿಕ್ಕೆ ಸೆಟ್. ಇದು ಬಂದು ಸ್ಟೋನ್ ಕಲೆಕ್ಷನ್ಸ್, ಮತ್ತೆ ಇದು ಬಂದು ನಗಾಶ್ ನಕ್ಷಿ ಮತ್ತೆ ಬ್ಲಾಕ್ ಆಕ್ಸಿಡೈಸ್ ಅಲ್ಲಿ ಏನ್ ಬರುತ್ತೆ ಅದು ಫುಲ್, ಮತ್ತೆ ಇಯರಿಂಗು ಪೆಂಡೆಂಟ್ ಸೆಟ್, ಬ್ಯಾಂಗಲ್, ನೆಕ್ಲೆಸ್, ಮತ್ತೆ ಇದು ವಿಕ್ಟೋರಿಯನ್ ಕಾನ್ಸೆಪ್ಟ್ ಅಲ್ಲಿ ಕಟ್ಟಿ ಟೈಪ್, ಮತ್ತೆ ಅದು ಸೆಟ್ ಇಯರಿಂಗು ಮತ್ತೆ ಮಾಟಿಲ್ಲು, ಮತ್ತೆ ಇದು ಬಂದು ಮಾಟಿಕಾ ಮತ್ತೆ ಒಡ್ಯಾನಮ್ಮು, ಇದು ಎಲ್ಲ ಸೆಟ್. ಮತ್ತೆ ಇದು ಡೈಮಂಡ್ ಕಾನ್ಸೆಪ್ಟ್ ನಿಮ್ಗೆ ಹೇಳಿದ್ನಲ್ಲ ಆತರ, ಅದರಲ್ಲಿ ಬೀಡ್ಸ್ ಕಲೆಕ್ಷನ್ಸ್ ಇವಾಗ ಬಂದಿರೋಂತ ಹೊಸ ಡಿಸೈನ್ಸ್. ಇದು ಲಕ್ಷ್ಮಿ ಡಿಸೈನ್ಸ್. ಇದು ನಕಾಶ್ ನಕಾಶ್. ಇದು ಆಕ್ಚುಲಿ ಬಂದು 3D ಸ್ಪೆಷಲ್ ವರ್ಕ್. ಆ ವರ್ಕ್ ಇದೆಯಲ್ಲ ಈ ಡಿಸೈನ್ಸ್ ಗೆನೆ 3D ಸ್ಪೆಷಲ್ ಅಂತ ಬರುತ್ತೆ. ಇದು ಸ್ಪೆಷಲ್ ವರ್ಕ್. ಲಕ್ಷ್ಮಿ ಮುಖ ಆಗ್ಲಿ ಆ ಡಿಸೈನ್ಸ್ ಇದೆಯಲ್ಲ ಅದು ನೀಟಾಗಿ ಕವರ್ ಅಪ್ ಆಗಿದೆ. ನಿಮ್ಗೆ ನೋಡ್ಲಿಕ್ಕೂ ನಿಮ್ಗೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ದೇವರದ್ದು. ಅದ್ರ ಮಧ್ಯದಲ್ಲಿ ನಿಮ್ಗೆ ಗ್ರೀನ್ ಮತ್ತೆ ವೈಟ್ ಸ್ಟೋನ್ ಆಗಿರೋದ್ರಿಂದ ಲಕ್ಷ್ಮಿ ಫೇಸ್ ಸುದ ಕ್ಲಿಯರ್ ವೈಟ್ ಆಗಿ ಇರುತ್ತೆ ನಿಮ್ಗೆ. ಇದು ಲಕ್ಷ್ಮಿ ಅಮ್ಮ, ಎಲ್ಲವೇ ಲಕ್ಷ್ಮಿ, ಇದು ವೆಂಕಟೇಶ್ವರ ಬರುತ್ತೆ. ಮಿಡಲ್ ಅಲ್ಲಿ ವೆಂಕಟೇಶ್ವರ ಬಂದು ನಿಮ್ಗೆ, ಸೈಡ್ ಅಲ್ಲಿ ಬಂದು ನಿಮ್ಗೆ ಲಕ್ಷ್ಮಿ ಕಾನ್ಸೆಪ್ಟ್. ಇದಕ್ಕೆ ಬೀಡ್ಸ್ ಬಂದು ನಿಮ್ಗೆ ವೈಟ್ ಬಾಲ್ಸ್ ಟೈಪ್ ಮತ್ತೆ ನಿಮ್ಗೆ ಗ್ರೀನ್ ಟೈಪ್ ಅಲ್ಲಿ ಹಾಕಿದ್ದಾರೆ. ಸೇಮ್ ಡಿಸೈನ್ಸ್, ಅದರಲ್ಲಿ ಬಂದು ಕೋರಲ್ಲು ಮತ್ತೆ ನಿಮ್ಗೆ ಪರ್ಲು ಗೋಲ್ಡ್ ಬಾಲ್ಸ್ 3 ಮಿಕ್ಸ್ ಆಗಿರುತ್ತೆ. ஃப்ரெண்ட்ஸ், நீங்களுமே என்னோட சேர்ந்து அமெத்திஸ் ஸ்டோரை எக்ஸ்ப்ளோர் பண்ணியிருந்திருப்பீங்க. அமெத்திஸ் ஸ்டோர் பார்த்தீங்கன்னா பெங்களூர்ல ஜெய்நகர் 4th பிளாக்ல வந்து ஸ்டோர் லான்ச் பண்ணியிருக்காங்க. ஸ்டோர் லான்ச் ஆகி 4 months ஆச்சு ஃப்ரெண்ட்ஸ். பெங்களூர்ல மட்டும் இல்லாம கோயம்புத்தூர், சென்னை, திண்டுக்கல்லையுமே அமெத்திஸ் ஸ்டோர் இருக்கு. அமெத்திஸ் ஸ்டோர்ல பாத்தீங்கன்னா 92.5 சில்வர் ஜுவல்ஸ், பியூர்லி சில்வர். அதுல பாத்தீங்கன்னா குந்தன் இருக்கு, ஜெய்ப்பூர் குந்தன் இருக்கு, பீட்ஸ் இருக்கு, நகாஸ் இருக்கு. ஸோ வெரைட்டி ஆஃப் கலெக்ஷன் சொல்லிக்கிட்டே போகலாம். வேற லெவல் டிசைன்ஸ், விக்டோரியன் டிசைன்ஸ், ஆவிகாம் ஸ்டோன்ஸ்ன்னு சொல்லிட்டு அவங்க சொல்ற பேரெல்லாம் எனக்கு கேட்கறதுக்கு ரொம்பவே புதுசா இருக்கு ஃப்ரெண்ட்ஸ். நிஜமா சொல்லணும்னா செம்ம கலெக்ஷன்ஸ் வேற லெவல்ல இருக்கு. நீங்களுமே வந்து நிச்சயமா வந்து நீங்க வந்து பாத்தீங்கன்னா நீங்க ஷாப் பண்ணாம போகவே மாட்டீங்க. ப்ளீஸ் டூ விசிட் த அமித் ஸ்டோர், அதாவது ஸ்ரீ வாசவி த அமித் ஸ்டோர், ஜெய்நகர் 4th block. தேங்க்யூ. ஸோ இந்த சிஸ்டர், உங்களோட பேர் கோமலா. ஸோ இவங்க தான் வந்து எங்களுக்கு வந்து காலையில இருந்து எங்களோட இருந்து இந்த ஃபுல் ஸ்டோரியுமே எக்ஸ்ப்ளோர் பண்றதுக்கு எங்களுக்கு வந்து கைட் பண்ணாங்க, அசிஸ்ட் பண்ணாங்க. ரொம்ப 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 ஸ்வீட் ஹார்ட், ரொம்ப அழகா எங்களுக்கு அசிஸ்ட் பண்ணாங்க. தேங்க்யூ ஸோ மச் சிஸ்டர். ஸோ எனக்கு இங்க வந்து எங்க வீடியோ எடுக்கிறதுக்கு ஆப்ஷன் கொடுத்தது மிஸ்டர் விவேக், இஸ் அ மேனேஜர். ஸோ இஸ் சத்யா, மிஸ்டர் சத்யா இஸ் அசிஸ்டன்ட் மேனேஜர் ஆஃப் திஸ் ஸ்டோர்.
ஸோ நிஜமா சொல்லலாம் வார்ம் வெல்கம் இருந்தது, வார்ம் ஜெஸ்டர்ஸ், வார்ம் ஹாஸ்பிட்டாலிட்டி எல்லாமே சொல்லலாம். அதே மாதிரி என்னோட அசஸ் பண்ண கோமலா சிஸ்டருமே வந்து நல்லா கைட் பண்ணி நல்லா அசஸ் பண்ணாங்க. ஸோ நான் ஏற்கனவே சொன்ன மாதிரி அமெத்திஸ்ட் ஸ்டோர், ஸ்ரீ வாசவி தி அமெத்திஸ்ட் ஸ்டோர் கலெக்ஷன்ஸ் வேற லெவல்ல இருக்கு. நிச்சயமா நீங்க ஒரு தடவை வந்து மீட் பண்ணீங்கன்னா நிச்சயமா ஷாப்பிங் பண்ணாம போகவே மாட்டீங்க. ப்ளீஸ் டூ விசிட் ஸ்ரீ வாசவி தி அமெத்திஸ்ட் ஸ்டோர், பெங்களூர். தேங்க்யூ. Today's quote is happiness depends upon ourselves. தமிழ் அர்த்தம் மகிழ்ச்சி நம்மை சார்ந்தது. Keep supporting me, be positive and always keep smiling. உங்களுக்கு இந்த வீடியோ பிடிச்சிருந்தா லைக் பண்ணுங்க, ஷேர் பண்ணுங்க, கமெண்ட் பண்ணுங்க, சப்ஸ்கிரைப் பண்ணுங்க, பக்கத்துல இருக்கிற பெல் ஐகானை கிளிக் பண்ணுங்க. Thank you for watching this video. Meet you soon. Bye.